ಯಾರು ಉಸಿರು ಬಿಟ್ರೆ? ಹಾವು. ಹಾ ಏನಲ್ಲ, ನಾವು ಉಸಿರು ಬಿಟ್ರೆ ಅಂತ ತಲೆದಿರ್ಬೋದು ಅಷ್ಟೇ. ಪುಣ್ಯಾತ್ಮ ಏನು ಮಾಡ್ತಾ ಇದ್ದೀರೋ ಅಂತ ಕಲ್ಪನೆ ಆದ್ರೂ ನಿನಗುಂಟ? ಅಲ್ಲ ಮತ್ತೆ ಎಂತ ಉತ್ತರ ಕೊಡೋದು ಅವ್ರು? ಯಾರು ಕೇಳಿದ್ರೆ ನಾವು ಉಸಿರು ಬಿಡು ಸ್ವಾಭಾವಿಕ, ಯಾವ್ದು ಕೇಳಿದ್ರೆ ಅದೇ ಉತ್ತರ ಕೊಡ್ಬೇಕಲ್ವಾ? ಒಟ್ಟು ಕಡಿಮೆ ಇದೆ ನಾವು ಪ್ರಶ್ನೆ ಇಲ್ಲ ಅಲ್ಲ. ಏನ್ ಮಾಡ್ತಾ ಇದ್ದೀಯ? ಇದನ್ನು ಕೇಳಿ ತಪ್ಪಾಯ್ತು, ನಾನು ಕೇಳಿದೆ ಎಲ್ಲ ನೀನು ಅದನ್ನು ಕೇಳಿದೆ ಅಷ್ಟೇ. ಅಲ್ಲ ತೊಂದ್ರೆ ಇಲ್ಲ, ನಮ್ಮಂತೆ ಬರೋರು ಅಂತ ಬಗೆ ಇದು ನೀ ಕಡೆ ಮಾತಾಡೋ. ಪುಣ್ಯಾತ್ಮ ಏನಾಯ್ತು? ಅದು ಯಾವುದು? ಸರ್ಪ. ಪುಣ್ಯಾತ್ಮ ಸಣ್ಣ ಸರ್ಪ. ಏನ್ ಮಾಡ್ತಾ ಇದ್ದೀಗ? ಏನು ಹೊಲ್ಲುವುದಿಲ್ಲ. ಅಲ್ವ, ಅದು ಗೊತ್ತಾಯ್ತು ನನಗೆ. ಹಲ್ಲು ವಿಷದ ಹಲ್ಲು ಕೇಳ್ತಾ ಇದ್ದೇನೆ. ಹಲ್ಲು ಕೇಳದೇ ಇದ್ರೆ ನಮಗೆ ಅಪಾಯ ಉಂಟು. ಯಾಕೆ? ನಮ್ಗೆ ಹೊಡೆದ್ರೆ ಅದು ಸುಮ್ಮನೆ ಉಳಿಯ ನಾವು ಸಾಯ್ತೇವೆ. ಯಾವ ಪ್ರಾಣಿಯೇ ಆಗಿರ್ಲಿ ತನ್ನ ಜೀವ ರಕ್ಷಣೆಗಾಗಿ ಇನ್ನೊಬ್ಬರನ್ನ ಕಡಿಯುವುದೇ ಬಿಟ್ರೆ, ಅವನ ಮೇಲೆ ಆಕ್ರಮಿಸುವುದೇ ಬಿಟ್ರೆ, ಒಟ್ಟಾರೆಯಾಗಿ ಒಬ್ಬ ಬರ್ತಾ ಇದ್ದಾರೆ ಎನ್ನುವ ಸಲುವಾಗಿ ಅವನ ಮೈ ಮೇಲೆ ಇರುವುದಲ್ಲ. ಎಲ್ಲಿಯಾದ್ರೂ ತನಗೆ ಅಪಾಯ ಆದೀತು ಎನ್ನುವುದರ ಮುನ್ಸೂಚನೆ. ಈಗ ಸ್ವಲ್ಪ ಹೋಗ್ತಾ ಇರುವ ಸಂದರ್ಭ, ನಾವು ಬದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಅದು ನಮ್ಮ ಹತ್ತಿರಕ್ಕೆ ಬಂತ, ಅದನ್ನ ಕಂಡಾಗ ಮರುಗಳಿಗೆಲ್ಲದು ಒಮ್ಮೆ ಎಡೆ ಎತ್ತಿ ಬುಸ್ ಅಂತ ಹೇಳುದು ಸ್ವಾಭಾವಿಕ. ಅದು ಕಚ್ಚುತ್ತದ? ಕಚ್ಚುವುದಿಲ್ಲ, ಆ ಕ್ಷಣಕ್ಕೆ ಕಚ್ಚುವುದಿಲ್ಲ. ಹಾಗಂತ ಅದನ್ನು ಹೊಡೆಯುವುದಕ್ಕೆ ನಾವು ಮನ ಮಾಡಿತ್ತು ಅಂತಾದ್ರೆ ಆ ಕ್ಷಣಕ್ಕೆ ಅದು ಕಡಿತದೆ. ಅದಕ್ಕೆ ಈಗ ನಾ ಹಲ್ಕೊಳ್ಳುವ ಉದ್ದೇಶವೂ ಅಷ್ಟೇ. ಅಂದ್ರೆ ತಿರುಗಿ ನಂಗೆ ಹೊಡಿಬಾರ್ದಲ್ಲ, ಅದು ಹೊಡೆದ್ರು ನಾ ಸಾಯ್ಬಾರ್ದಲ್ಲ. ಹಾಗ ಈಗ ನಿನ್ನಲ್ಲಿ ಕೇಳು, ಈಗ ನಿನಗೆ ಎರಡು ಕೈ ಉಂಟಲ್ಲ? ನಿಂಗೆ ಎಷ್ಟು ಕಾಣ್ತಾ ಉಂಟು? ಎರಡು ಕೈ ಉಂಟಲ್ಲ? ಎರಡು ಕೈ ಸರಿ ಉಂಟು. ಎಲ್ಲಿಯಾದ್ರೂ ನಿನ್ನ ಒಂದು ಕೈಯನ್ನು ಮುರಿದೆ ಅಂತಾದ್ರೆ ಏನಾಗ್ತದೆ? ಒಂದು ಕೈ ಇರ್ತದೆ ಅಷ್ಟೇ. ಹಾಗಲ್ವಾ? ಅಂದ್ರೆ ನೀನು ಅಂಗವಿಕಲ ಆಗ್ತದೆ ಅಲ್ವಾ? ಹೌದು. ಜೀವನ ನಡೆಸುವುದರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಸ್ವಲ್ಪ ಅಲ್ಲ, ಬಹಳ ಕಷ್ಟ ಆಗ್ತದೆ ಅಲ್ವಾ? ಕೈ ಎರಡೂ ಬೇಕೆ. ನೋಡು, ಬಲಗೆ ಬಂದಿರೋ ಸಮಸ್ಯೆ. ಯಾಕೆ ಸಮಸ್ಯೆ ಅಂತ ಎಡಗೆ ಬಂದಿರೋ ಸಮಸ್ಯೆ. ಎಡಗೈ ಮಾಡುವ ಕೆಲಸ ಬಲಗೈ ಮಾಡ್ಬೇಕು, ಬಲಗೈ ಮಾಡುವ ಕೆಲಸ ಎಡಗೈ ಮಾಡ್ಬೇಕು. ಒಂದೆರಡು ಸಮಸ್ಯೆ ಅಲ್ಲ. ಅಯ್ಯೋ, ಪ್ರಪಂಚದ ಸೃಷ್ಟಿಯೇ ಹಾಗೆ. ಬ್ರಹ್ಮ ಪ್ರತಿಯೊಬ್ಬರನ್ನು ಸೃಷ್ಟಿ ಮಾಡುವಾಗ, ಪ್ರತಿಯೊಂದು ಜೀವರಾಶಿಗಳನ್ನು ಸೃಷ್ಟಿ ಮಾಡುವಾಗ ಅದರ ರಕ್ಷಣೆಗೆ, ಅದರ ಅನುಕೂಲಕ್ಕಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟ. ಹಕ್ಕಿಗೆ ರೆಕ್ಕೆಯನ್ನ, ಮೀನಿಗೆ ಈಜುವುದಕ್ಕೆ ರೆಕ್ಕೆಯನ್ನ, ಹಾವಿಗೆ ಹಲ್ಲಿನಲ್ಲಿ ವಿಷವನ್ನ, ಹಾಗೆ ಮನುಷ್ಯನಿಗೆ ತನ್ನ ರಕ್ಷಣೆಗಾಗಿ ರಟ್ಟೆಯಲ್ಲಿ ಬಲವನ್ನ ಅಲ್ವಾ ಈ ರೀತಿಯಾಗಿ ಕೊಟ್ಟ. ಹಾಗಿದ್ರೆ ಅದೆಲ್ಲ ವ್ಯವಸ್ಥಿತವಾಗಿ ಉಳಿಬೇಕು. ಯಾಕೆ? ನಮ್ಮ ರಕ್ಷಣೆಗಾಗಿ ಅದು ಬೇಕು ಎನ್ನುವ ಸಲುವಾಗಿ. ಅಂದ್ರೆ ಎಂತ ಹೇಳುದು? ಈಗ ಎಲ್ಲಿಯಾದ್ರೂ ಇದರ ಹಲ್ಲನ್ನು ನೀನು ಕಿತ್ತೆ ಅಂತಾದ್ರೆ ಅದು ಇದ್ದು ಪ್ರಯೋಜನ ಉಂಟ? ಅದಕ್ಕಾಗಿ ದಯಮಾಡಿ ಆ ಹಾವನ್ನು ನೀನು ಬಿಟ್ಟೆ ಅಂತಾದ್ರೆ ಮತ್ತೆ ಅದರ ವಿಶೇಷತೆ ನಮಗೆ ಗೊತ್ತಿಲ್ವೇನ? ಎಂತ ವಿಷಯ? ದೈವವಲ್ಲವೇನಾಗ ಅಲ್ಲ. ಹೌದು ಅಲ್ವಾ? ಈಗ ನಾವು ನಾಗನಿಗೆ ಪೂಜೆ ಮಾಡ್ತೇವೆ ಅಲ್ವಾ? ನಾಗರ ಪಂಚಮಿ ದಿವಸ ನಾವು ಕಲ್ಲಿಗೆ ಹಾಲು ಹಾಕ್ತೇವೆ. ಕಲ್ಲಿಗೆ ಅಲ್ಲ, ಮೊದಲೇ ಸಾಕಿದ ಹಾವಿಗೂ ಹಾಲು ಹಾಕ್ತೇವೆ ಯಾಕೆ ಹೇಳು? ಅಷ್ಟೇ. ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣರು. ಬ್ರಾಹ್ಮಣರ ನಂತರ ನಾವು ನಡೆದಾಡುವ ದೇವರು ಬ್ರಾಹ್ಮಣ ಅಲ್ವಾ? ಹರಿದಾಡುವ ದೇವರು ನಾಗ ಅಲ್ವಾ? ನಂಗುದುಂಟು. ಭಕ್ತಿ ಭಾವದಿಂದ, ಶ್ರದ್ಧಾ ಭಕ್ತಿಯಿಂದ ಅದನ್ನಾಗಿ ಪೂಜಿಸಿರುವಂತಾದ್ರೆ ನಮ್ಮ ಮನದಾಭಿಷ್ಟವನ್ನು ಈಡೇರಿಸುವಲ್ಲಿ ಸ್ವಲ್ಪ ಮನ ಮಾಡ್ತದೆ. ಅಂತ ವಿಶೇಷತೆ ಉಳ್ಳಂತ ನಾಗವನ್ನ ನೀನು ಹಿಂಸಿಸುವುದಕ್ಕೆ ಮನ ಮಾಡಿದೆ ಅಂತಾದ್ರೆ ಏನಾಗ್ತಿ? ನಿನ್ನ ಪಾಲಿಗೆ ಶಾಪ ಎನ್ನುವುದು ಕಟ್ಟಿಟ್ಟ ಬುದ್ಧಿ ಆಗ್ತದೆ. ಅದಕ್ಕಾಗಿ ಅದಕ್ಕೆ ಬದುಕುವ ಸ್ವಾತಂತ್ರ್ಯ ಉಂಟು. ನಾವು ಹೇಗೆ ಬದುಕಬೇಕು ಅದು ಹಾಗೆ ಬದುಕಬೇಕು. ಅದನ್ನ ಬಿಟ್ಟು ನೀನು ಮುನ್ನಡೆ. ಎಷ್ಟು ಮಾತಾಡಿದೆವು ಸಣ್ಣ ಬಾಯಲ್ಲಿ, ಏನು ಮಾತಾಡ್ತಿದ್ಯಾ? ಕುಲಧರ್ಮ ಪುರಗನ ಕೊಂಡೊಯ್ದು ಮನೆ ಮನೆ